ಲಕ್ಷ್ಮಿ ತಗೊಳಮ್ಮ, ಹೋಗ್ಬಿಟ್ಟು ಅದೇ ಇಬ್ರು ಹುಡುಗರು ಬಂದಿದ್ದಾರಲ್ಲ, ಹೋಗಿ ಕೊಟ್ಬಿಟ್ಟು ಬಾ. ಪಾಪ ಮಧ್ಯಾಹ್ನದ ಊಟಕ್ಕೆ ಏನು ಮಾಡ್ಕೊಂಡಿದಾರೋ ಏನೋ. ಗಂಡು ಮಕ್ಕಳು ಏನು ತಾನೇ ಮಾಡ್ಕೋತವೆ. ನಿಮ್ಮ ಅಜ್ಜಿ ಇಲ್ಲೇ ಎಲ್ಲೋ ಆಚೆ ಹೋಗಿದ್ದಾರೆ, ಬರೋದ್ರೊಳಗಡೆ ಹೋಗಿ ಬಂದ್ಬಿಡು. ಅಜ್ಜಿ ಕೇಳಿದ್ರೆ ನೀನು ಹೋಗಿದ್ದೆ ಅಂತ ಹೇಳ್ಬೇಡ, ಅಮ್ಮನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದರು ಅಂತ ಹೇಳು. ಮೊದಲೇ ಹಳೆ ಕಾಲದ ಅಜ್ಜಿ, ಅದು ಇದು ಕೊಂಕು ತೆಗಿಯುತ್ತೆ. ನೀನು ಯಾಕೆ ಹೋದೆ ಹಾಗೆ ಹೀಗೆ ಗಂಡು ಮಕ್ಳು ಇರೋ ಕಡೆ ಅಂತ. ಹಿಂಗೆ ಗೌಡ್ರು ಮನೆಯವರು ನಾವು ಅಮ್ಮ ಕೊಟ್ಟು ಕಳಿಸಿದ್ರು ಅಂತ ಹೇಳು. ಹಂಗೆ ಪ್ರತಿದಿನ ನಮ್ಮನೆಯಿಂದನೇ ಊಟ ಕೊಡ್ತೀವಿ ಅಂತ ಹೇಳು. ದುಡ್ಡೇನಾದ್ರು ಕೊಡಕ್ಕೆ ಬಂದರೆ ನೀನು ಇಸ್ಕೊಳಕ್ಕೆ ಹೋಗ್ಬೇಡ. ಪಾಪ ಏನೋ ಕೆಲಸದ ಮೇಲೆ ಬಂದಿರ್ತಾರೆ, ಅವ್ರ ಹತ್ರ ದುಡ್ಡು ಇಸ್ಕೊಳಕ್ಕಾಗತ್ತಾ? ಸರಿನಮ್ಮ, ಕೊಡು, ನಾನು ಹೋಗ್ಬಿಟ್ಟು ಬೇಗ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ತಗೋ ತಗೋ, ಬೇಗ ಹೋಗಿ ಬಂದ್ಬಿಡು. ಅಮ್ಮ, ಅದು ಅಜ್ಜಿ. ಅತ್ತೆ ಬಂದ್ರಾ? ಬನ್ನಿ ಬನ್ನಿ ಬನ್ನಿ. ರೊಟ್ಟಿ ಮಾಡಿ ಇಟ್ಟಿದ್ದೀನಿ ನಿಮ್ಗೂ. ಅಕ್ಕಿ ರೊಟ್ಟಿ ಇಷ್ಟ ಅಲ್ವಾ ನಿಮಗೆ? ಆ ಹುಡುಗರಿಗೆ ರೊಟ್ಟಿ ಕೊಡೋಣ ಅಂತ ಹೊರಟಿದ್ದೆ, ಅಷ್ಟರಲ್ಲಿ ಬಂದ್ರಿ ನೋಡಿ. ಹಾಂ ಬಾರಿ ಇದೆ ಕಣೆ ನೀನು. ಅಲ್ಲ, ನನ್ನ ಕಿವಿಗೂ ಬಿತ್ತು ನೀನೇನು ಪ್ಲಾನ್ ಮಾಡ್ತಿದ್ಯಾ ನಿಂತ್ಕೊಂಡು ಅಂತ. ನೀನು ಕೊಟ್ಬಿಟ್ಟು ಬರೋದ್ಬಿಟ್ಟು ವಯಸ್ಸಿಗೆ ಬಂದರೆ ಹುಡುಗಿನ ಕಳಿಸ್ತಿದ್ಯಲ್ಲ, ಮೈ ಮೇಲೆ ಪರಿಜ್ಞಾನ ಆಯ್ತಾ ನಿನಗೆ? ಇಲ್ಲ ಅತ್ತೆ, ನಾನ್ಯಾಕೆ ಲಕ್ಷ್ಮಿನ ಕಳಿಸ್ಲಿ, ನಾನೇ ಹೋಗ್ತಾ ಇದ್ದೆ. ಅಯ್ಯ ಕಿಲಾಡಿ, ನಾನು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೇನೆ ಜಯ. ನನಗೂ ಕಿವಿ ಇನ್ನ ನೆಟ್ಟ ಕೇಳಿಸುತ್ತೆ, ಇನ್ನೂ ನಾನೇನು ಕಿವುಡಿ ಅಲ್ಲ. ಆ ಗಂಡು ಮಕ್ಳು ಇರತಕ್ಕೆ ಹೆಣ್ಣು ಹುಡುಗಿನ ಕಳಿಸ್ತಿದ್ಯಲ್ಲ. ಬಾಬಾ, ನಮ್ಮ ಕಾಲದಾಗ ಹಂಗಿರ್ಲಿಲ್ಲ ಬಿಡು. ನಾವು ಆಡಕ್ಕೆ ಅಂತ ಆಚೆಗೆ ಹೋದ್ರೆ ಅಲ್ಲಿ ಗಂಡು ಮಕ್ಳು ಏನಾದ್ರು ಕಾಣಿಸ್ಕೊಂಡ್ರು ಅತ್ತ ಐತೆ ಅಂದ್ರೆ ಸಾಕು, ನಮ್ಮಮ್ಮ ಮುದ್ದೆ ಕೋಲ್ ತಗೊಂಡು ರಪ್ಪ ರಪ್ಪ ಕಾಲು ಮುರಿಯೋದು. ಅಂಥದ್ರಲ್ಲಿ ನೀನೇ ಕಳಿಸ್ತಿದ್ಯಾ. ನೀವು ಮದುವೆ ಆಗ್ದಿಲ್ದಿರೋ ಹುಡುಗಿ, ವಯಸ್ಸಿಗೆ ಬಂದಿರೋ ಹುಡುಗಿ, ಏನು ಬುದ್ಧಿ ಕಲಿಸ್ತಿದ್ಯೋ. ಬರ್ಲಿಯಾ ನನ್ನ ಮಗ ಬರಲಿ, ಮಾಡ್ತೀನಿ. ಅತ್ತೆ, ಇವಾಗ ಏನಾಯ್ತು ಅಂತ ಹಿಂಗೆ ಆಡ್ತಿದ್ದೀರಾ? ನೀವಿನ್ನು ಯಾವ ಕಾಲದಲ್ಲಿ ಇದ್ದೀರಾ? ನಾನು ಅವಳು ಹೆತ್ತ ತಾಯಿ. ಯಾವ್ದು ಸರಿ ಯಾವ್ದು ತಪ್ಪು ನನಗೂ ಅರ್ಥ ಆಗುತ್ತೆ. ಅವಳೇನು ಚಿಕ್ಕ ಹುಡುಗಿ ಅಲ್ಲ. ಯಾವಾಗಲೂ ಮನೇಲಿ ಕೂಡಾಕೊಂಡು ಪಾಪ ಹೆಣ್ಮಕ್ಳಿಗೆ ಧೈರ್ಯನೇ ಇಲ್ದಂಗೆ ಆಗ್ಬಿಟ್ಟಿದೆ. ನಮ್ಮ ಕಾಲದಲ್ಲೆಲ್ಲ ನಮ್ಮನ್ನು ಮನೇಲೇ ಇರು ಅಂತ ಇರಿಸ್ಕೊಂಡು, ಇವಾಗ ಗಂಡಂದ್ರ ಮುಂದೆ ಧೈರ್ಯವಾಗಿ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ನನ್ನ ಮಗಳಾಕೆ ಹಂಗಾಗಬೇಕು? 4 ಜನದ ಹತ್ರ ಮಾತಾಡಲಿ, ವಿಚಾರಗಳನ್ನ ತಿಳ್ಕೊಳ್ಳಿ. ಎಲ್ಲರೂ ಕೆಟ್ಟವರೇ ಆಗಿರಲ್ವಲ್ಲ. ಅಷ್ಟಕ್ಕೂ ನಾನೇ ಹೋಗ್ತಾ ಇದ್ದೆ, ಸ್ವಲ್ಪ ಸಂಘದ ಹತ್ರ ಹೋಗ್ಬಿಟ್ಟು ಬರಬೇಕು. ಸಂಘದ ದುಡ್ಡು ಕಟ್ಟಿಲ್ಲ ನಾನು, 2 ವಾರ ಆಯಿತು. ಭಾಗ್ಯ ಭಾನು ಎಲ್ಲ ಕಾಯ್ತಾ ಇರ್ತಾರೆ, ಅದಕ್ಕೆ ಲಕ್ಷ್ಮಿನ ಕಳ್ಸೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲೋ ಎಲ್ಲಿದ್ರೋ ಏನೋ ಬಂದ್ಬಿಟ್ರಿ ನೀವು. ಸೀಮೆಗಿಲ್ದಿರೋ ಸಂಘ ನಿಂದು. ಏನೋ ಕೋಟ್ಯಾಂತರ ರೂಪಾಯಿ ಕೊಡ್ತಾಳೆ ನಂಗೆ ಆಡ್ತಾಳೆ. ನನ್ನ ಮಗನ ಜೋಬಿಂದ 100 ರೂಪಾಯಿ 200 ರೂಪಾಯಿ ಕೊತ್ಕೊಂಡ್ಬಿಟ್ಟು ಈ ಸಂಘ ಚೀಟಿ ಅಂತ ನಡೆಸ್ಕೊಂಡ್ಬಿಟ್ಟು, ನನ್ನ ಮಗದೇನೂ ಇಲ್ಲ, ಎಲ್ಲ ನನ್ನಿಂದ ನಡೀತಾರದ ಮನೆ ಅಂತ ಇಲ್ಲಿ ತೋರಿಸ್ಕೋಬೇಕೇನೋ. ಅದೇನು ಜನ್ಮನೋ, ಅವ್ರ ಮನೆಯಿಂದ ಅವರೇ ಕದಿಯೋದತ್ತೆ. ಅತ್ತೆ, ಬಾಯಿಗೆ ಬಂದಂಗೆ ಮಾತಾಡ್ಬಿಡಿ. ಯಾರು ಕದ್ದಿದ್ದಾರೆ? ಏನು ನಿಮ್ಮ ಮಗ ದಿನಪೂರ್ತಿ ಕೆಲಸ ಮಾಡ್ಕೊಂಡು ಬಂದು 1000 ತಗೊಬಂದು ಮಡಗ್ತಾರಲ್ಲ, ನಾನು ಕದ್ದು ಮಡ್ಕೊಳ್ಳೋಕ್ಕೆ. ನೆಟ್ಟಗೆ ಕೆಲ್ಸಕ್ಕೆ ಹೋಗಿದ್ದಿದ್ರೆ ನಾವು ಯಾಕೆ ಈ ಬಾಳ್ಬೇಕಿತ್ತು? ಕೂಲಿನೋ ನಾಳಿನೋ ಮಾಡಿ ಕೂಡಿಟ್ಟಿರೋ ದುಡ್ಡು ಅಷ್ಟೋ ಇಷ್ಟೋ ಎತ್ತಿಟ್ಟಿದ್ದೀನಿ ಹೆಣ್ಮಕ್ಳಿದ್ದಾಳೆ ಅಂತ. ನಾಳೆ ದಿನ ಅವಳು ಮದುವೆ ಮಾಡಬೇಕು. ಏನಾದರೂ ಪರಿಜ್ಞಾನ ಇದೆಯಾ ನಿಮ್ಮ ಮಗನಿಗೆ? ಆದರೆ ನಾನು ಹಾಗಲ್ಲ. ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ತೀನಿ, ಒಳ್ಳೆ ಕಡೆ ಮದುವೆ ಮಾಡಿಕೊಡ್ತೀನಿ. ನನ್ನ ಜೀವನ ಥರ ಅವಳ ಜೀವನ ಆಗೋದಕ್ಕೆ ಬಿಡೋದಿಲ್ಲ ನಾನು. ಲಕ್ಷ್ಮಿ, ನಡಿ ಲಕ್ಷ್ಮಿ, ನಾನು ಬರ್ತೀನಿ, ನೀನು ಬಾ. ಹೋಗ್ಬಿಟ್ಟು ಪಾಪ ಹುಡುಗರಿಗೆ ಊಟ ಕೊಟ್ಬಿಟ್ಟು ಬರೋಣ. ಅವಳ್ಯಾಕೆ, ನೀನು ಹೋಗು. ನಡಿ ಲಕ್ಷ್ಮಿ, ನಡಿ ಹೋಗೋಣ. ಕಿಲಾಡಿ ಹೇಳಿದ ಮಾತೇ ಕೇಳಲ್ಲ ಅಂತಾಳೆ. ಇವಳು ಸೊಕ್ಕನ ಹೆಂಗಾದ್ರೂ ಮಾಡಿ ಮುರಿಬೇಕಲ್ಲ. ಬತ್ತದ ನನಗೂ ಟೈಮ್ ಬರ್ತದೆ. ಅತ್ತೆ ಅಂತ ಅಷ್ಟು ನಿಷ್ಠೂರ ಇವಳಿಗೆ. ಬಾಸ್, ನಿಮ್ಮಮ್ಮ ಮಾಡಿರೋ ಕಜ್ಜಾಯ ಮಾತ್ರ ತುಂಬಾ ಸೂಪರ್ ಆಗಿದೆ. ತಿನ್ನು ಶಿವು, ಎಷ್ಟು ಬೇಕೋ ಅಷ್ಟು ತಿನ್ನು. ನಮ್ಮಮ್ಮ ಬೇಡ ಅಂತ ಆದ್ರೂ ಒಂದಿಷ್ಟು ತಿಂಡಿಗಳನ್ನ ಕಟ್ಕಳಿಸಿದ್ದಾರೆ. ಇನ್ನು ಕರ್ಜಿಕಾಯಿ ಅದು ಇದು ಏನೇನೋ ಇದೆ. ಇರ್ಲಿ ಬಾಸ್. ಅಲ್ಲ ಬಾಸ್, ನಾನು ಒಬ್ಬನೇ ತಿಂದ್ರೆ ಹೆಂಗೆ? ನೀವು ತಿನ್ನಿ, ಆಮೇಲೆ ಕಾಳಿಗಿಲಿ ಆಗೋದ್ರೆ ಆಮೇಲೆ ಸುಮ್ಮನೆ ನನ್ನನ್ನು ಬೈಕೊಂಬಿಡಿ ಆಮೇಲೆ. ಶಿವು, ಇಲ್ಲ ನಾನು ಯಾಕಪ್ಪ ಬೈಕೊಳ್ಳಿ? ನಾನು ಏನು ಬೈಕೊಳ್ಳಲ್ಲ, ನೀನು ತಿನ್ನು, ಎಷ್ಟು ಬೇಕೋ ಅಷ್ಟು ತಿನ್ನು. ಪಾಪ ನೀನು ತಾನು ಎಷ್ಟು ತಂತ ಹೊಟ್ಟೆ ಹಸ್ಕೊಂಡಿರ್ತೀಯ, ಇನ್ನೂ ಅಡುಗೆ ಬೇರೆ ಮಾಡಿಲ್ಲ. ಹೋಗ್ಬಿಟ್ಟು ನಾನು ಹೇಳೋ ತರಕಾರಿಗಳನ್ನ ತೊಗೊಬಂದ್ಬಿಡು. ಆಮೇಲೆ ಇಲ್ಲಿ ಸ್ಟವ್ ಬೇರೆ ಇಲ್ಲ, ಒಲೆ ಅಂತ ಹೇಳಿದ್ರಲ್ವ ಅವರು. ಇಲ್ಲೆಲ್ಲಾದ್ರೂ ಹೊರಗಡೆ ಚಿಕ್ಕ ಪುಟ್ಟ ಕಡ್ಡಿಗಳಿದ್ರೆ ತೊಗೊಂಡು ಬಂದು ಹಚ್ಬಿಟ್ಟು ಮಾಡೋಣ ಅಷ್ಟೇ. ಪಾತ್ರೆಗಳು ಇರಬೇಕಲ್ವ ಅಡುಗೆ ಮನೇಲಿ? ಬಾಸ್, ಅಡುಗೆ ಮನೆ ನೋಡಿದೆ, ಅಡುಗೆ ಮನೇಲಿ ಪಾತ್ರೆಗಳೆಲ್ಲ ಇದ್ದಾವೆ, ಆದರೆ ಸೌದೆ ಮಾತ್ರ ಇಲ್ಲ ನೋಡಿ. ಹಾಗಿದ್ರೆ ಪಾತ್ರೆಗಳಿದೆಯಲ್ಲ, ಹೋಗಿ ಅಡುಗೆಗೆ ಬೇಕಾಗಿರೋದೆಲ್ಲ ತೊಗೊಬಂದ್ಬಿಡು. ಸೌದೆಗೆ ಅಂದರೆ ಇಲ್ಲೇ ಹೊರಗಡೆ ಅದು ಇದು ಕಡ್ಡಿಗೆ ಬಿದ್ದಿರ್ತಾವಲ್ಲ, ಅದನ್ನೇ ತೊಗೊಬಂದು ಹಚ್ಚಿದ್ರಾಯ್ತು. ನೋಡಪ್ಪ, ಇದ್ದೀರಾ ಯಾರಾದ್ರೂ ಮನೇಲಿ? ಬಾಸ್, ಯಾರೋ ಕೂಗ್ತಾವ್ರೆ. ಇದೇನಪ್ಪ? ಹೌದಲ್ವೋ ಶಿವು, ಯಾರಿರ್ಬೋದು? ಇರು, ನೋಡ್ಕೊಂಬರ್ತೀನಿ. ನೀವು ಯಾರಂತ ಗೊತ್ತಾಗ್ಲಿಲ್ಲ. ಗೊತ್ತಿಲ್ಲ ಬಿಡಪ್ಪ. ಅದೇ ಈ ಮನೆ ತೋರಿಸಿದ್ರಲ್ಲ ಗೌಡ್ರು, ಅವರು ನಮ್ಮ ಯಜಮಾನ್ರು. ನಾನು ಅವ್ರ ಹೆಂಡತಿ. ಇವಳು ನನ್ನ ಮಗಳು ಲಕ್ಷ್ಮಿ ಅಂತ.
ಲಕ್ಷ್ಮಿನಾ? ಹೂನಪ್ಪ, ನನ್ನ ಮಗಳು ಲಕ್ಷ್ಮಿನೇ. ಕಾಲೇಜಲ್ಲಿ ಓದ್ತಾ ಇದ್ದಾಳೆ, ಫಸ್ಟ್ ಇಯರ್ ಡಿಗ್ರಿ. ತಪ್ಪು ತಿಳ್ಕೊಬೇಡಿ. ಯಾವ ಕಾಲೇಜು? ಇಲ್ಲಿ ಯಾವುದು ಹತ್ರದಲ್ಲಿ ಕಾಲೇಜ್ ಇದ್ದಂಗೆ ಕಾಣಿಸ್ಲಿಲ್ವಲ್ಲ? ಇಲ್ಲಿ ಈ ಊರಲ್ಲಿ ಯಾವುದು ಇಲ್ಲ ಕಣಪ್ಪ. ಇಲ್ಲೇ ಪಕ್ಕದೂರಲ್ಲಿ ಬಸ್ ಬರುತ್ತೆ, ಬಸ್ಸಲ್ಲಿ ಹೋಗ್ತಾಳೆ. ಅದು ಯಾವ ಕಾಲೇಜ್ ಅಂದರೆ ಲಕ್ಷ್ಮಿ, ಅದು ಯಾವುದಮ್ಮ ಕಾಲೇಜ್ ಹೆಸರು? ಅದೇ ಅಮ್ಮ, ITT ಕಾಲೇಜು. ನೋಡಪ್ಪ, ಕೇಳಿಸ್ಕೊಂಡಲ್ವಾ? ITT ಕಾಲೇಜ್ ಅಂತೆ. ITT ಕಾಲೇಜಾ? ಹಾಗಿದ್ರೆ ಆ ಲಕ್ಷ್ಮಿ ಇವಳೇನಾ? ನಾನು ಬಂದು ವಿಷಯನೇ ಮರ್ತ್ಬಿಟ್ಟೆ ನೋಡಪ್ಪ. ತಗೋ, ಇದರಲ್ಲಿ 4 ರೊಟ್ಟಿ ಇದೆ, ಆಮೇಲೆ 2 ಥರ ಚಟ್ನಿ ಪುಡಿ, 2 ಥರ ಪಲ್ಯ ಇದೆ, ಜೊತೆಗೆ ಉಪ್ಪಿನಕಾಯಿ ಹಾಕಿದ್ದೀನಿ. ಇಬ್ರು ಹುಡುಗರಿದ್ದೀರಾ ಅಂತ ಗೊತ್ತಾಯ್ತು, ನಮ್ಮ ಮನೆಯವ್ರು ಹೇಳಿದ್ರು. ಅದಕ್ಕೇನೆ ಇಬ್ರಿಗೂ 2 ರೊಟ್ಟಿ ತಗೊಬಂದೆ. 2 ತಟ್ಟೆಗೆ ಹಾಕೋ ಬರ್ಬೋದಿತ್ತು, ಇಲ್ಲೇ ಇದೇ ಮನೇಲೆ ತಟ್ಟೆ ಇರುತ್ತಲ್ಲ ಅಂತ ಹಿಂಗೆ ತಂದ್ಬಿಟ್ಟೆ. ಇರ್ಲಿ ಬಿಡಿ, ಏನು ತೊಂದರೆ ತಗೊಳಕ್ ಹೋದ್ರಿ? ನಾವೇ ಏನಾದರೂ ಮಾಡ್ಕೋತಾ ಇದ್ವಿ. ಅಯ್ಯೋ, ಗಂಡ್ಮಕ್ಳು ಮಾಡ್ಕೊಳ್ಳೋರು ಅಷ್ಟರಲ್ಲೇ ಇದೆ, ಬೇಡ ಬಿಡಪ್ಪ. ಏನೋ ಕೆಲಸದ ಮೇಲೆ ಬಂದಿದ್ದೀರಾ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಅಂದಂಗೆ ಎಷ್ಟು ದಿನ ಇರ್ತೀರಾ? ನಾವೊಂದು 15 ದಿನ ಇರ್ತೀವಿ. ಹಾಗಿದ್ರೆ 15 ದಿನಕ್ಕೆ ನಮ್ಮನೆಯಿಂದನೇ ಊಟ ಕೊಡ್ತೀವಿ. ನಾನು ಇಲ್ಲ ನನ್ನ ಮಗಳು ಯಾರಾದರೂ ತಂದು ಕೊಡ್ತೀವ ಕಣಪ್ಪ. ಅಯ್ಯೋ ಬೇಡ, ಇಲ್ಲಿ ಹತ್ರದಲ್ಲಿ ಯಾವುದು ಹೋಟೆಲ್ಗಳಿಲ್ವಾ? ಅಯ್ಯೋ, ನಮ್ಮೂರಾಗ ಹೋಟ್ಲೆಲ್ಲಪ್ಪ, ಅದು 1 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಅಲ್ಲಿ ಬರೀ ರಾಗಿ ಮುದ್ದೆ, ಬಸ್ಸಾರು, ಬರೀ ಇಂಥದ್ದೇ ಸಿಗೋದು. ನೀವು ಸಿಟಿ ಹುಡುಗರು ಅಂತ ಅಂತಿದ್ರು, ನೀವು ಅದೆಲ್ಲ ತಿಂತೀರಾ? ಹಾಳಾದ ಸೋಡಾ ಹಾಕಿರ್ತಾರೆ. ಅದನ್ನು ತಿಂದು ಯಾಕೆ ಹೊಟ್ಟೆ ಕೆಡಿಸ್ಕೊಬೇಕು? ರಾತ್ರಿ ಸಾರೋ, ಮಧ್ಯಾಹ್ನ ಸಾರೋ, ಅದನ್ನು ಇದಕ್ಕೆ ಮಿಕ್ಸ್ ಮಾಡೋದು, ಇದಕ್ಕೆ ಅದನ್ನು ಮಿಕ್ಸ್ ಮಾಡೋದು, ಬರೀ ಇದೇ ಕತೆ ಅವ್ರದ್ದು. ಹೊಟ್ಟೆ ಕೆಡಿಸ್ಕೊಬೇಡ್ರಿ. ಬಿಸಿ ಬಿಸಿಯಾಗಿ ಮಾಡಿ ಕಳಿಸ್ತೀನಿ. ಇದ್ರದ್ದು ದುಡ್ಡು ಎಷ್ಟಾಗುತ್ತೆ ಅಂತ ಕೇಳ್ಬೋದಾ? ತಪ್ಪು ತಿಳ್ಕೊಬೇಡಿ, ನನಗೂ ಸ್ವಾಭಿಮಾನ ಜಾಸ್ತಿ, ಹಾಗೆಲ್ಲ ಇಸ್ಕೊಳಕ್ಕೆ ಯಾಕೋ ಮನ್ಸು ಬರ್ತಾ ಇಲ್ಲ. ಅಯ್ಯಯ್ಯೋ, ನಾನು ದುಡ್ಡಿಗೆ ಕೊಡಂಗಿದ್ದಿದ್ರೆ ಮುಂಚೆನೇ ಹೇಳ್ಬಿಡ್ತಾ ಇದ್ದೆ. ದುಡ್ಡಿಗಲ್ಲ ಕಣಪ್ಪ, ನನಗೂ ಅಷ್ಟೇ. ದುಡ್ಡಿಗೆ ಕೊಟ್ಟೋಕ್ಕೆ ನನಗೂ ಮನಸ್ಸಿಲ್ಲ. ಇದೇನಿದ್ರು ನಮ್ಮ ವಿಶ್ವಾಸ ಅಷ್ಟೇ. ನಮ್ಮ ಊರಿಗೆ ಬಂದಿದ್ದೀರಾ, ಸಿಟಿ ಹುಡುಗರು ಬೇರೆ, ನನಗೂ ಅರ್ಥ ಆಗುತ್ತೆ. ತಗೊಳ್ಳಿ. ತುಂಬ ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಏನು ಬೇಡ ಕಣಪ್ಪ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಅದೇನು ಕೆಲಸ ಮುಗಿಸ್ಕೊಳ್ರಿ. ಆಮೇಲೆ ನಿಮ್ಮದು ಬಟ್ಟೆ ಗಿಟ್ಟೆ ಇದ್ದರೆ ಕೊಡ್ರಿ, ಒಕ್ಕೊಡ್ತೀನಿ. ಅಯ್ಯಯ್ಯೋ ಬೇಡ ಬೇಡ, ಅದೆಲ್ಲ ನಾವೇ ಮಾಡ್ಕೋತೀವಿ. ಸಂಕೋಚ ಎಲ್ಲ ಬೇಡ ಕಣ್ರಪ್ಪ, ಕೊಡ್ರಿ, ಒಕ್ಕೊಡ್ತೀನಿ, ಅದರಲ್ಲೇನು. ಅಯ್ಯೋ ದಯವಿಟ್ಟು ಬೇಡ ಆಂಟಿ, ಊಟ ಕೊಡ್ತಿದ್ದೀರಲ್ಲ ಅದೇ ದೊಡ್ಡ ಉಪಕಾರ. ನಾನು ಏನಪ್ಪ ಮಾಡೋದು ಅಡುಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಊಟದ ಟೈಮ್ ಆಯ್ತಲ್ಲ, ಗೊತ್ತು ಊಟಕ್ಕೋಸ್ಕರ ಪರದಾಡ್ತಿರ್ತೀರಾ ಅಂತ. ಅದಕ್ಕೇನೆ ನಾನೇ ತಂದೆ. ನೋಡೋಕ್ಕೆ ಒಳ್ಳೆ ಹುಡುಗನ ಥರ ಕಾಣ್ತೀಯ, ನಿನ್ನ ಜೊತೆಗೆ ಇನ್ನೊಂದು ಹುಡುಗ ಇರಬೇಕಲ್ಲ. ಹೂನಂಟಿ, ನಾನೇನೆ. ನನ್ನ ಹೆಸರು ಶಿವು ಅಂತ. ಓ ಹೌದಾ? ಸರಿ. ಅಂದಂಗೆ ನಿನ್ನ ಹೆಸರೇನಪ್ಪ? ಆಂಟಿ, ನನ್ನ ಹೆಸರು ರಾಕೇಶ್ ಅಂತ. ಓ ರಾಕೇಶ್ ಅಂತನಾ? ಸರಿ ಹಾಗಿದ್ರೆ. ಸರಿ ಕಣಪ್ಪ, ನನಗೊಂದು ಸ್ವಲ್ಪ ಕೆಲಸ ಇದೆ, ಸಂಘದ ಹತ್ರ ಹೋಗಬೇಕು. ನನ್ನ ಮಗಳನ್ನೇ ಕಳಿಸ್ಕೊಡ್ತಿದ್ದೆ. ಸ್ವಲ್ಪ ಮನೇಲಿ ಹಳೆ ಕಾಲದವ್ರು ಇರ್ತಾರಲ್ಲ, ಹೆಣ್ಮಕ್ಳನ್ನ ಕಳಿಸ್ಬಾರ್ದು ಹಾಗೆ ಹೀಗೆ ಅಂತ, ಅದಕ್ಕೆ ಜೊತೆಗೆ ನಾನು ಬಂದೆ. ಅದು ಅಲ್ಲದೆ ಅವಳು ಮೊದಲನೇ ಸರಿ ಬಂದಿರೋದು, ಅವಳಿಗೂ ಗೊತ್ತಿರಲಿಲ್ಲ ಅಲ್ವಾ, ಪರಿಚಯ ಆಗಲಿ ಅಂತ ನಾನು ಕರ್ಕೊಂಡ್ಬಂದೆ. ಇನ್ಮೇಲಿಂದ ನಾನು ಅಥವಾ ಅವಳು ಇಬ್ಬರಲ್ಲಿ ಯಾರಾದರೂ ಬರ್ತೀವಿ. ಸರಿ ಆಂಟಿ, ಆಯ್ತು. ನಡಿಯಮ್ಮ ಲಕ್ಷ್ಮಿ, ಹೋಗೋಣ. ಅಯ್ಯೋ, ಸಂಘಕ್ಕೆ ಗೊತ್ತಾಯ್ತು. ಬಾಸ್, ಆ ಆಂಟಿ ಎಷ್ಟು ಒಳ್ಳೆಯವರಲ್ಲ, ನಮಗೋಸ್ಕರ ತಿಂಡಿ ತಂದು ಕೊಟ್ಟಿದ್ದಾರೆ, ರೊಟ್ಟಿ. ಅಯ್ಯೋ ಕೊಡಿ ಬಾಸ್, ಹೊಟ್ಟೆ ತುಂಬ ಹಸಿತಾ ಇದೆ. ಬನ್ನಿ ರೂಮ್ಗೆ ಹೋಗೋಣ. ಶಿವು, ನೀನು ಹೋಗಿ ತಿಂತಾ ಇರು, ನಾನು ಬರ್ತೀನಿ. ಆಯ್ತು ಬಾಸ್, ಆಯ್ತು, ಬೇಗ ಬಂದ್ಬಿಡಿ. ಇವಳು ಆ ಲಕ್ಷ್ಮಿನೇ ಇರ್ಬೋದಾ? ಗೊತ್ತಾಗ್ತಿಲ್ವೇ. ಅದೇ ಕಾಲೇಜೇ, ಅದೇ ಊರೇ. ಹಾಗಿದ್ರೆ ಆ ಲಕ್ಷ್ಮಿ ಇವಳೆ ಅಂತ ಅನ್ಸುತ್ತೆ. 100% ಇವಳೆ. ನನಗಂತೂ ಅವಳು ನೋಡಿದ ತಕ್ಷಣ ಒಂದು ಕ್ಷಣ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಏನೋ ಒಂಥರ ಅನಿಸ್ತಾ ಇದೆ ನನಗೆ, ಮಾತೇ ಬರ್ತಾ ಇಲ್ಲ. ಮಾತು ಹಾಗೆ ನಿಂತೋದಂಗೆ ಅನಿಸ್ಬಿಡ್ತು. ಯಾಕೆ ಹೀಗಾಗ್ತಿದೆ? ನಾನು ಅವಳಿಗೆ ಓದೋದಕ್ಕೆ ಸಹಾಯ ಮಾಡಿದ್ದಕ್ಕ, ನಾನೇ ಸಹಾಯ ಮಾಡಿದ್ದು ಅಂತ ಹೇಳ್ಬಿಡ್ಲಾ? ಬೇಡ, ಹೇಳಿದ್ರೆ ಸರಿ ಹೋಗಲ್ಲ. ಅವಳಿಗೆ ಗೊತ್ತಾಗಬಾರ್ದು ಅಂತಲೇ ನಾನು ಹೆಸರನ್ನೇ ಸುಳ್ಳು ಹೇಳಿದ್ದೀನಿ. ಈಗ ಹೇಳ್ಕೊಂಡ್ರೆ, ಇವಾಗೇನಾದರೂ ನಾನೇ ಅವನು ಅಂತ ಹೇಳಿಬಿಟ್ರೆ, ಅವಳಿಗೋಸ್ಕರನೇ ಹುಡುಕೋ ಬಂದಿದ್ದೀನಿ ಅಂತ ತಪ್ಪು ತಿಳ್ಕೊಂಬಿಡ್ಬೋದು. ಆಮೇಲೆ ಇವನು ಯಾರೋ ಸರಿ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ, ಛೇ, ನಾನು ಯಾಕೆ ಕೆಟ್ಟ ಹೆಸರು ತೊಗೊಳ್ಳಿ. ಬೇಡ, ನಾನು ರಾಕೇಶ್ ಆಗಿ ಇದ್ಬಿಡ್ತೀನಿ. ನನ್ನ ಕೆಲಸ ಏನಿದೆ 15 ದಿನ ಮುಗಿಸ್ಕೊಂಡು ಹೋಗೋದಷ್ಟೇ ನನ್ನ ತಲೆಯಲ್ಲಿ ಇರಬೇಕು. ಈ ಹುಡುಗಿ ಕಣ್ಣಿಗೆ ಬೀಳಬಾರ್ದು ಅಂದ್ಕೊಂಡಿದ್ದೆ. ಆ ಹುಡುಗಿ ಯಾರು ಅನ್ನೋದು ನನಗೆ ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೆ. ಆದರೆ ಆ ಹುಡುಗಿ ಯಾರು ಅನ್ನೋದು ನನಗೆ ಗೊತ್ತಾಯಿತು. ಆದರೆ ಆ ಹುಡುಗಿಗೆ ನಾನು ಯಾರು ಅನ್ನೋದು ಗೊತ್ತಾಗಿಲ್ಲ. ಇದು ಕೊನೆವರೆಗೂ ಗುಟ್ಟಾಗಿ ಇರಲಿ. ಬಾಸ್, ಬೇಗ ಬನ್ನಿ ಬಾಸ್, ಊಟಕ್ಕೆ. ಶಿವು, ಬಂದೆ, ತಿನ್ನು ಬಂದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ಲೈಕ್, ಶೇರ್, ಕಮೆಂಟು ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಲಕ್ಷ್ಮಿ. ದಯವಿಟ್ಟು ನಾವು ಹಾಕೋಂಥ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ರವಿ ವೆಡ್ಸ್ ಲಕ್ಷ್ಮಿ ಸ್ಟೋರಿಗೆ ಸಪೋರ್ಟ್ ಮಾಡಿ.
ಹಾಗೆ ಅವಳಿ ಜೋಳಿ ಅಕ್ಕ ತಂಗಿಯರ ಕತೆಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನಮ್ಮದು ಇನ್ನೊಂದು ಚಾನಲ್ ಆದಂತಹ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲ್ಗೂ ಸಪೋರ್ಟ್ ಮಾಡಿ. ಅದರಲ್ಲೂ ಕೂಡ ಸ್ಟೋರಿ ಹಾಕ್ತಿದ್ದೀನಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಸ್ಟೋರಿದು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರ್ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ನಿಮ್ಮ ಹೆಸರುಗಳನ್ನ ತಿಳಿಸಿ, ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಎಲ್ಲರಿಗೂ ಬಾಯ್.